ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ. ಯಾಕೆ ಸಾರಿ ಕೇಳ್ತಿದ್ದೀನಿ ಅಂದರೆ ತುಂಬ ದಿನ ಆಯಿತು ನಾನು ಲಾಗ್ ಅಪ್ಲೋಡ್ ಮಾಡಿ. ಸೊ ಇನ್ನು ಡೈಲಿ ಅಪ್ಲೋಡ್ ಮಾಡ್ತೀನಿ, ಒನ್ ಡೇ ಮಿಸ್ ಮಾಡ್ದಂಗೆ ಡೈಲಿ ಲಾಗ್ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ 2 ಡೇಸಿಗಾದರೂ ಒಂದು ಲಾಗ್ ಆದರೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವತ್ತಿನ ವಿಚಾರಕ್ಕೆ ಬರೋಣ. ಇವತ್ತು ಏನಕ್ಕೆ ಅಂದರೆ ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಮ್ಮ ಅಕ್ಕ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಆ ಸರ್ಪ್ರೈಸ್ ಏನು ಅಂತ ಇವಾಗ ಹೇಳಲ್ಲ, ಇವಾಗ ಹೇಳಿದರೆ ಥ್ರಿಲ್ ಇರಲ್ಲ. ಸೊ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ನಮ್ಮ ಬಾಬು ಹೊರಗಡೆ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಿಮಗೆ ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಸರ್ಪ್ರೈಸ್ ಅಂತ ಹೇಳಿದ್ದೀನಿ, ನಮ್ಮ ಅಕ್ಕ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕ ಅಂತ ಯಾರು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಸೊ ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಫಸ್ಟು, ಬನ್ನಿ. ಸೊ ಇವಳೇ ನಮ್ಮ ಅಕ್ಕ. ನಮ್ಮ ಅಕ್ಕ ಅನ್ನೋದಕ್ಕಿಂತ ಹೇಳೋಕ್ಕೆ ಹೆಚ್ಚಾಗಿ ನಮ್ಮ ಅಮ್ಮ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬೆಂಗಳೂರಿಗೆ ಬಂದು ತುಂಬ ಕಷ್ಟದಲ್ಲೆಲ್ಲ ಇದ್ದಾಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಸೊ ಇವಳದೇ ಸರ್ಪ್ರೈಸ್ ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಇವಾಗ ಹೇಳಿದರೆ ಬೇಡ. ಬನ್ನಿ ಇವಾಗ ಹೋಗೋಣ, ಹೋಟೆಲ್ಗೆ ಹೋಗೋಣ. ಹೋಟೆಲಲ್ಲಿ ವೀಡಿಯೋ ಮಾಡ್ತಾ ಊಟ ಮಾಡೋಣ. ಬನ್ನಿ ಹೋಟೆಲ್ಗೆ ಹೋಗೋಣ. ನಾನು ನಮ್ಮ ಅಕ್ಕನ ಜೊತೆ ವೀಡಿಯೋ ಮಾಡ್ತಾಯಿದ್ದೆ ಅಂತ ಅವಳ ಮಗ ನಂದು ಮಾಡೋ ವೀಡಿಯೋ ಅಂತಾನೆ. ಸೊ ಇವನೇ ನಮ್ಮ ನೂತನು, ನೋಡಿ ಹೆಂಗಾಡ್ತಾನೆ. ಅವಾಗಲಿಂದ ನಂದು ಮಾಡು ವೀಡಿಯೋ ಅಂತ ಇದ್ದ ಮಾಡ್ತಾಯಿದ್ದೀನಿ. ಆಟಾಡು. ಹೊರಗಡೆ ಇವತ್ತು ತುಂಬ ಚಳಿ ಇದೆ ಬೇರೆ. ಸೊ ಹೊರಗಡೆ ಊಟಕ್ಕೆ ಹೋಗ್ತಿರೋದು ತುಂಬ ಚಳಿ ಇರೋದ್ರಿಂದ ಸೊ ಜರ್ಕಿ ವೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಬರ್ತೀನಿ ಹೊರಗಡೆ ಅಂತ ಆಟ ಮಾಡ್ತಾಯಿದ್ದಾನೆ. ಅದಕ್ಕೆ ನಮ್ಮ ನೂತನ ನೋಡಿ ಹಂಗೆ ಇದು ಮಾಡ್ತಾಯಿದ್ದಾನೆ. ಸುಮ್ಮನೆ ನೂತನ್, ನಿನಗೂ ಪಾರ್ಸಲ್ ತೊಗೊಂಡು ಬರ್ತೀವಿ. ಸುಮ್ಮನೆ ನಾನು ನಿಂಗೂ ಪಾರ್ಸಲ್ ತೊಗೊಂಡು ಬರ್ತೀನಿ. ಹೊರಗಡೆ ಇಷ್ಟೊಂದು ನೋಡಿ ಭಾಳ ಹೊರಗಡೆ ಈ ಚಳಿಲಿ ಹೊರಗಡೆ ಊಟಕ್ಕೆ ಹೋಗೋ ಬದಲು ಆರಾಮಾಗಿ ಹೊರಗಡೆನೇ ಇರ್ಬೋದು ಅನ್ನಿಸ್ತಾ ಇದೆ. ಬಾ ರೆಸ್ಟಾರ್ಟ್ ಹೋಗೋಣ. ನಮ್ಮ ಅಕ್ಕ ವೆಯ್ಟ್ ಮಾಡ್ತಾಯಿದ್ದಾಳೆ. ಹೊಟ್ಟೆ ಹಸಿತಿದೆಯೇನೋ ಪಾಪ ಅವಳಿಗೆ ತುಂಬ. ವೆಯ್ಟ್ ಮಾಡಿ ಹೋಗಿ ಡಿನ್ನರ್ನ ಪ್ರಿಪೇರ್ ಮಾಡ್ಸೋಕ್ಕೆ ಆಲ್ರೆಡಿ ಮುಂಚಿತವಾಗಿ ಹೋಗಿದ್ದಾರೆ. ಅದೇನೇನು ಪ್ರಿಪೇರ್ ಮಾಡಿಸಿರ್ತಾರೆ ಬನ್ನಿ ಹೋಗಿ ನೋಡೋಣ. ಬೆಳಗ್ಗೆ ಹಿಂಗೆ ಅದು ನಿಮಗೆ ಕಾಣಿಸಲ್ಲ, ಲೇಔಟ್ ಅಂತ ಇದೆ. ಸೊ ಇವಾಗ ಕಾಣಿಸುತ್ತೆ. ನೈಸ್ ಪ್ಲೇಸ್. ಒಳಗಡೆ ಇಂಟೀರಿಯರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಎಲ್ಲರೂ ಅಟ್ರಾಕ್ಟಿವ್ ಆಗಬೇಕು ಅಂತ ಚೆನ್ನಾಗಿ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ರೆಡಿ ಎಲ್ಲ ಬಾಳೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಸೊ ಏನಾದರೂ ಮಾಡ್ತೀವಿ. ಏನು ಬೇಕು ಅವನಿಗೆ? ಸಾಕಷ್ಟೇ. ಬಿರಿಯಾನಿ ತಿನ್ಬಾರ್ದು ಚಿಕ್ಕ ಹುಡುಗರು. ಸಾಕಟ್ಟು. ಅಲ್ಲೇ ಇದ್ದೆ ವೆಯ್ಟರ್ ಅಣ್ಣ ಕೈಲಿ ಕೊಟ್ಟು ಒಂದು ವೀಡಿಯೋ ಮಾಡಿಸ್ಕೊಬಿಟ್ಟು ಹಂಗೆ ಊಟ ಮಾಡ್ತಾಯಿದ್ದ. ಚಿಕನ್ ಲಾಲಿಪಾಪ್ ನೋಡ್ತಾಯಿದ್ರೆ ನೋಡ್ತು. ಒಂದು ನಿಮಿಷ ನಾವು ವೈಟೇ ಮಾಡಲಿಲ್ಲ, ತಟ್ಟಾಗಿ ಆಗ್ತಿದ್ದಂಗೆ. ಇನ್ನೊಂದು ಇರಲಿ ಅಂತ ಹಂಗೆ ಒಂದು ಎಲ್ಲ ಊಟ ಮಾಡ್ತಾಯಿದ್ದು ವೀಡಿಯೋ ಮಾಡಿಕೊಂಡೆ. ಸೊ ಫೈನಲಿ ಎಲ್ಲನೂ ಖಾಲಿ ಮಾಡಾಯಿತು. ಸೊ ಇನ್ನೂ ರೈಸ್ ಇಷ್ಟು ಮಿಕ್ಕಿತ್ತು. ಇದನ್ನು ನಮ್ಮ ನ್ಯೂಟನಿಗೆ ಪಾರ್ಸಲ್ ತೊಗೊಳ್ಳೋಣ ಅಂತ ಪಾರ್ಸಲಿಗೆ ಅಂತ ಹೇಳಿದ್ದೀವಿ. ಸೊ ಎಲ್ಲ ಮುಗಿದ್ಮೇಲೆ ಒಂದು ಗೋಲಿ ಸೋಡಾ ಕುಡ್ಕೊಂಡು ಸ್ವಲ್ಪ ಅಂತ ಇನ್ನೊಂಚೂರು ಬೇಕು ಅಂತಿದೆಯಲ್ಲ. ಹಂಗಾರೆ ಇನ್ನೂ ಕುಡಿಯೋಕ್ಲ ತಾನೆ ನೀನು ಮತ್ತೆ ಸಾಕು ಅಂದೆ. ಹಾಂ ಸ್ವಲ್ಪ ಜಾಸ್ತಿ ಕುಡಿಬಾರ್ದು, ಕೆಮ್ಮಾಗುತ್ತೆ. ಸಾಕು ಮತ್ತೆ ಸ್ವಲ್ಪ ಬಿಸಿ ಆಗಲಿ ಅಂತ, ನಾ ತಣ್ಣಗಿರೋದು ಬಿಸಿ ಆಗಲಿ ಅಂತ ಕುಡಿಯೋಕ್ಕೆ. ಫೈನಲಿ ಸರ್ಪ್ರೈಸ್ ಏನಂತ ನಮ್ಮ ನೋತು ಹೇಳ್ತೀನಿ. ಪಾರ್ಟಿಯನ್ನು ಕೊಡಿಸ್ತಾರೆ ಹಚ್ಚಿನಿ. ಅಷ್ಟೇನಾ? ಖುಷಿಗೆ ಏನು ಹೇಳ್ತೀರಿ ಬಾವ? ಖುಷಿಗೆ ಏನು ಹೇಳ್ತೀರಾ ಬಾವ? ನಮ್ದೇನಿಲ್ಲ, ಎಲ್ಲ ನಿಮ್ಮ ಅಕ್ಕನೇ ಹೇಳ್ಬೇಕು. ಮತ್ತೆ ತುಂಬ ಖುಷಿಯಾಗಿದ್ದೀನಿ ಬ್ರೋ. ನೋಡ್ಕೊತಿದ್ದೀರಿ ಈ ಮುಂದಕ್ಕೆ ಹೆಂಗೆ ಮಾಡ್ಕೊತಾರೆ ನೋಡ್ಬಿಟ್ಟು ಹೇಳ್ತಿದ್ದಾನೆ. ಚೆನ್ನಾಗಿ ನೋಡ್ಕೇಳ್ರಿ ಬಾವ. ಎಲ್ಲ ಊಟ ಮುಗಿಸಿ ಅವರಿಬ್ರು ಮಾತಾಡ್ಕೊಳ್ತಿದ್ರು. ನೀಟನಿಗೂ ಸ್ವಲ್ಪ ಹಂಗೆ ಪಾರ್ಸಲ್ ತೊಗೊಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಬಿರಿಯಾನಿನ ಪಾರ್ಸಲ್ ತೊಗೊಂಡು ಹೊರಟ್ವಿ. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ಬೇಕು ಅಂತ ಹೊರಡ್ತಾ ಇದ್ವಿ. ಏನಕ್ಕೆ ಇವತ್ತು ಊಟಕ್ಕೆ ಹೊರಗಡೆ ಬಂದಿದ್ವಿ? ನಮ್ಮ ಅಕ್ಕ ಫಿಶ್ ಫ್ರೈ ತಿನ್ಬೇಕು ಅಂತ ಹೇಳಿದ್ದೆ. ಫಿಶ್ ಫ್ರೈ ತಿನ್ನೋಕ್ಕೋಸ್ಕರ ಕರ್ಕೊಂಡು ಬಂದಿದ್ವಿ. ಸೊ ಹಂಗೆ ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ನೂಟಿಗೆ ಪಾರ್ಸಲ್ ತೊಗೊಂಡು ಹೋಗ್ಬೇಕಂತ. ಸೊ ಪಾರ್ಸಲ್ ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ. ವೆಯ್ಟ್ ಮಾಡ್ತಿದ್ದ. ಸೊ ನಮ್ಮ ಅಕ್ಕಗೆ ಬಾಯ್ ಹೇಳಿದೆ. ಬಾಯ್ ಕರಿ. ಬಾಯ್. ಸರಿ, ಹುಷಾರು. ಹುಷಾರು, ಬಾಯ್. ಮತ್ತೆ ಸಿಗೋಣ, ಬಾಯ್. ಅಲ್ಲಿ ಫೋನ್ ಬಿಟ್ಟು ಹೋಗ್ತಿದ್ದೆ, ಫೋನ್ ತಂದು ಕೊಟ್ಲು. ಸರಿ ಬಾವು, ಬರ್ತೀನಿ. ಬಾಯ್. ನೂತು ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್.
ನೀಟು ಬಾಯ್